ಸರ್ ಮಹೇಂದ್ರ ಸರ್ ಮತ್ತೆ ಈಗ ಅಗ್ರಿಕಲ್ಚರ್ ಆಯಿತು, ಅದು ಬಿಟ್ಟು ಮತ್ತೆ ಯಾವ್ಯಾವ ವರ್ಕ್ಗಳನ್ನು ಮಾಡ್ತೀರಾ? ಮತ್ತು ಹಾಂ ಸರ್, ಇವಾಗ ಅಗ್ರಿಕಲ್ಚರ್ ಸಂಬಂಧಪಟ್ಟಂಗೆ ಇದರಲ್ಲೇ ಬೀ ಫಾರ್ಮಿಂಗ್ ಮಾಡ್ತಿದ್ದೀನಿ ಸರ್. ಇದು ನಾನು 3 ವರ್ಷದಿಂದ ನಾನು ಕಲ್ಲಂಗಡಿಗೆ ಪರಾಗಸ್ಪರ್ಶಕ್ಕೆ ಅಂತ 1 ಬಾಕ್ಸ್ 2 ಬಾಕ್ಸ್ ತಂದು ಇಟ್ಕೊಂಡಿದ್ದೆ. ಇದನ್ನೇ ಯಾಕೆ ನಾನು ಮುಂದುವರಿಸ್ಬೋದು, ಇದನ್ನು ಜಾಸ್ತಿ ಮಾಡ್ಕೋಬೇಕಂತ ಅನಿಸ್ತು. ಅಲ್ಲಿಂದ ನಾನು ಎಡೆಯೆಲ್ಲ ನಮ್ಗೆ ಇಲ್ಲೇ ಗುರುಗಳಿರೋದು, ನಾವು ಒಂದು 20 ಕಿಲೋಮೀಟ್ರ್ 22 ಕಿಲೋಮೀಟ್ರ್ ಆಗುತ್ತೆ. ಜಯಕುಮಾರ್ ಅಂತ ತುಂಬ ಚೆನ್ನಾಗಿ ನನಗೆ ಟ್ರೈನಿಂಗ್ ಎಲ್ಲ ಕೊಟ್ಟರು. ಅವರು 1000 ಬಾಕ್ಸ್ ತನಕ ಇಟ್ಕೊಂಡು ಮೇಂಟೈನ್ ಮಾಡ್ತಿದ್ದಾರೆ ಸರ್. ಅವರು ಇಲ್ಲಿ ಮತ್ತು ಕೇರಳ ಎಲ್ಲ ಕಡೆ ಇಟ್ಕೊಂಡಿದ್ದಾರೆ. ಅವರು ಬಿ ಬಾಕ್ಸು ಮಾಡೋದನ್ನು ಫ್ಯಾಕ್ಟ್ರಿನೂ ಮಾಡ್ಕೊಂಡಿದ್ದಾರೆ ಸರ್. ಅವರು ಅದನ್ನೆಲ್ಲ ಮಾಡ್ತಿದ್ದಾರೆ. ತುಂಬ ಜನಕ್ಕೆ ಟ್ರೈನಿಂಗ್ ಕೊಡೋದಾಗ್ಬೋದು, ಮಾಹಿತಿ ಎಲ್ಲ ತುಂಬ ಚೆನ್ನಾಗಿ ಕೊಡ್ತಿದ್ದಾರೆ ಸರ್. ಅವ್ರ ಹತ್ರ ನಾನು ತಗೊಂಡು ಸ್ಟಾರ್ಟ್ ಮಾಡಿದ್ದು. ಮತ್ತು ಉತ್ತದಲ್ಲೆಲ್ಲ ಹಿಡಿದು ಬಾಕ್ಸಿಗೆ ಸೇರಿಸೋದು ಅದನ್ನೆಲ್ಲ ಮಾಡ್ತಿದ್ದೆ. ಅದೊಂದಷ್ಟು ಜನ ಉಳ್ಕೊಂತು, ಒಂದಷ್ಟು ಹೊಂಟೋಯ್ತು. ಮತ್ತು ಇನ್ನೊಂದಷ್ಟು ಅವ್ರ ಹತ್ರ ಪರ್ಚೇಸ್ ಮಾಡ್ಕೊಂಡೆ. ನಾನು ಒಂದು ಸ್ವಲ್ಪ ಡೆವಲಪ್ಮೆಂಟ್ ಮಾಡ್ಕೊಂಡು ಡಿವೈಡ್ ಮಾಡಿಕೊಂಡೆ. ಈ ಥರ ಎಲ್ಲ ಮಾಡಿ ಒಂದು 30-35 ಬಾಕ್ಸು ಮಾಡಿದ್ದೀನಿ ಸರ್. ಇವಾಗ 35 ಬಾಕ್ಸ್ ಅಷ್ಟು ಪ್ರೆಸೆಂಟ್ ಇದೆ ಸರ್. ನಮ್ಮ ಕಡೆ ಎಲ್ಲ ಔಷಧಿ ಜಾಸ್ತಿ ತುಂಬ ಬೆಳೆಗಳಿಗೆ ಫ್ರೇ ಮಾಡ್ತಿರ್ತೀವಿ. ತುಂಬ ತರಕಾರಿ ಎಲ್ಲ ಜಾಸ್ತಿ ಬೆಳೀತಿರೋದ್ರಿಂದ ಏನಾಗುತ್ತೆ, ಔಷಧಿ ಎಲ್ಲ ಫ್ರೇ ಮಾಡ್ತಾ ಜೇನುನೊಣದ್ದು ಡೆವಲಪ್ಮೆಂಟ್ ತುಂಬ ಕಡಿಮೆ ಆಗ್ತಿದೆ. ಬಾಕ್ಸ್ ಮಡಗಿದ್ರೂ ಅದು ಮುಂಚೆ ಇದ್ದಿದ್ದಕ್ಕಿಂತ ಕಡಿಮೆ ಆಗ್ತಾ ಬರೋದು ಜೇನುನೊಣಗಳು, ಆ ಥರ ಎಲ್ಲ ಸಮಸ್ಯೆಗಳಾಗ್ತಿತ್ತು. ಅವ್ರ ಹತ್ರ ಹೇಳ್ಕೊಂಡೆ, ಈ ಥರ ಸಮಸ್ಯೆ ಆಗ್ತಿದೆ ಸರ್, ಡೆವಲಪ್ಮೆಂಟ್ ಆಗ್ತಿಲ್ಲ ಈ ಥರ ಅಂತ. ಅವ್ರು ಏನು ಮಾಡೋದು, ನಂಗೆ ತುಂಬ ಸಪೋರ್ಟ್ ಮಾಡ್ತಾರೆ ಸರ್. ಅವರು ಒಂದು ಡಿಸೇಬಲ್ ಆಗಿ ಇದ್ಕೊಂಡು ಇಷ್ಟೊಂದು ಆ್ಯಕ್ಟಿವ್ ಆಗಿ ಇಷ್ಟೊಂದು ನೀನು ಮಾಡ್ತಿರೋದು ಕಷ್ಟಪಟ್ಟು ಕೆಲಸ ಅಂತ ಹೇಳ್ಬಿಟ್ಟು ಅವ್ರೇನು ತುಂಬ ಸಪೋರ್ಟ್ ಮಾಡ್ತಾರೆ ಸರ್. ಅದಕ್ಕೆ ಅವ್ರೇನು ಹೇಳಿದ್ರು, ನಮ್ಮೂರ ಪಕ್ಕನೇ ಅಲ್ಲೇ ಎಲ್ಲ ಒಂದು ಸ್ವಲ್ಪ ಕಾಡಂಚಿನ ಗ್ರಾಮ ಸರ್. ಅದು ಎಡೆಲ್ಲ ಆ ಕಡೆ ಕಾಡೆಲ್ಲ ತುಂಬ ಚೆನ್ನಾಗಿದೆ. ಅಲ್ಲಿ ನಮ್ಮೂರ ಪಕ್ಕನೇ ಇಟ್ಕೊ ಅಂತ ಹೇಳ್ಬಿಟ್ಟು ಸರ್, ಅಲ್ಲೇ ಒಂದು 35 ಬಾಕ್ಸು ಒಂದು ತೋಟದಲ್ಲಿ ಹೇಳ್ಬಿಟ್ಟು ಇಡ್ಸಿದ್ದಾರೆ ಸರ್. ಅಲ್ಲಿ ಒಂದು ತೆಂಗಿನ ತೋಟದಲ್ಲಿ ಇಟ್ಕೊಂಡಿದ್ದೀನಿ ಸರ್. ಅಲ್ಲಿ ನಾನೇನು ಮಾಡ್ತೀನಿ, ಪ್ರತಿ 15 ದಿನಕ್ಕೆ ಅಥವಾ ಒಂದು ವಾರಕ್ಕೆ ಒಂದು ಸರಿ ನನಗೆ ಸಮಯ ಈ ಥರ ಹೊಲದ ಕೆಲಸಗಳೆಲ್ಲ ಮಾಡ್ಕೊಂಡು ಇದ್ರ ಮಧ್ಯೆ ಬಿಡುವು ಮಾಡಿಕೊಂಡು ಅಲ್ಲಿ ಹೋಗಿ ಆ ಬಾಕ್ಸನ್ನು ಮೇಂಟೆನೆನ್ಸ್ ಮಾಡಿ ಬರೋದು. ಮತ್ತು ಅಲ್ಲೇ ಜೊತೆಗೊಬ್ಬರು ಸಪೋರ್ಟ್ ತೊಗೋತೀನಿ. ಎಲ್ಲ ಬಾಕ್ಸನ್ನು ಒಟ್ಟಿಗೆ ಎಲ್ಲನೂ ಬಾಕ್ಸ್ ಎಲ್ಲ ಕ್ಲೀನ್ ಮಾಡ್ಬೇಕು ಸರ್. ಅದು ಯಾಕಂದರೆ ಮ್ಯಾನ್ದುಳ ಅಂತ ಆಗ್ಬಿಡುತ್ತೆ. ಯಾಕಂದರೆ ಅದು ಮೊಟ್ಟೆ ಮರಿ ಎಲ್ಲ ಹೊಡೆದಾಗ ಓಪನ್ ಆದಾಗ ಅದ್ರಲ್ಲಿ ಬರೋವಂಥ ವೇಸ್ಟ್ ಕೆಳಗಡೆ ಎಲ್ಲ ಉದುರುತ್ತೆ ಸರ್. ಅದನ್ನೆಲ್ಲ ನಾವು ಏನು ಮಾಡ್ತೀವಿ, ಬಾಕ್ಸನ್ನು ಓಪನ್ ಮಾಡಿ ಕ್ಲೀನಾಗಿ ಅದನ್ನೆಲ್ಲ ಡಸ್ಟ್ ಎಲ್ಲ ಕ್ಲೀನಾಗಿ ತೆಗೆದುಬಿಟ್ಟು ಮತ್ತು ಕೆಳಗಡೆ ಇರುವೆಗಳು ಹತ್ತಿರಂಗೆ ಇರುವೆ ಪೌಡ್ರ್ ಹಾಕೋದಾಗ್ಬೋದು. ಆ ಥರ ಏನಾದರೂ ಬಾಕ್ಸಿಗೆ ಏನೋ ಸಮಸ್ಯೆಗಳಾಗದಿರೋ ಥರ ರಾಣಿ ಜೇನುನೊಣ ಆ್ಯಕ್ಟಿವ್ ಆಗಿದೆಯಾ, ಯಾವ ಥರ ಏನು ಅಂತ ಅದನ್ನೆಲ್ಲ ಬಾಕ್ಸನ್ನೆಲ್ಲ ಪರಿಶೀಲನೆ ಮಾಡ್ಕೊಂಡು ಬರ್ತಿರ್ತೀನಿ ಸರ್. ಮತ್ತು ಹನಿ ಸೀಸನ್ ಸ್ಟಾರ್ಟ್ ಆದಾಗ, ಇವಾಗ ಜನವರಿಯಿಂದ ಮೇ ಸೀಸನ್ ತನಕ ಹನಿ ಸ್ಟಾರ್ಟ್ ಆಗುತ್ತೆ ಸರ್. ಆವಾಗ ಹನಿ ಸೀಸನಲ್ಲಿ ಹನಿ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಹನಿ ತಗೊಳ್ಳೋದು ಎಲ್ಲ ಮಾಡ್ತಿರ್ತೀವಿ. ಮತ್ತು ಮಳೆಗಾಲ ಬಂದಾಗ ಅದನ್ನು ಜೇನು ಗೂಡು ಬಿಟ್ಟು ಹೋಗದಿರೋ ಥರ ಅದಕ್ಕೆ ಶುಗರ್ ಸಿರಪ್ ಕೊಟ್ಕೊಂಡು ಅದೆಲ್ಲ ಮೇಂಟೆನೆನ್ಸ್ ಮಾಡ್ತಿರ್ತೀನಿ ಸರ್. ಅದೆಲ್ಲ ತುಂಬ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟರು ನನಗೆ. ಬರ್ತಾ ಇವಾಗ ಏನಾಗ್ತಿದೆ ಅಂದರೆ, ಇನ್ನು ನೆಕ್ಸ್ಟ್ ಇಯರಿಂದ ಇನ್ನೂ ಜಾಸ್ತಿ ಮಾಡಬೇಕು. ಇವಾಗ ಅದನ್ನೆಲ್ಲ ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ ಮಾಡ್ತಿರ್ತೀನಿ. ನನ್ನ ಹತ್ರ ಜೇನುತುಪ್ಪ ಇದೆ ತಗೊಳ್ಳಿ ಅಂತ, ನನ್ನ ಹತ್ರ ಜೇನುತುಪ್ಪ ಬಂದಾಗಲೆಲ್ಲ ಹೇಳ್ತಿರ್ತೀನಿ. ತುಂಬ ಜನ ಆರ್ಡ್ರ್ ಮಾಡ್ತಿದ್ದಾರೆ. ಪೋಸ್ಟ್ ಮುಖಾಂತರ ಅವ್ರ ಮನೆ ಬಾಗಿಲಿಗೆ ತಲುಪಿಸೋಂಥ ವ್ಯವಸ್ಥೆಗಳೆಲ್ಲ ಮಾಡ್ತಿದ್ದೀನಿ. ತುಂಬ ಜನ, ಎಷ್ಟೋ ಜನ ಮಕ್ಕಳುಗಳಿಗೆ ಔಷಧಿಗಳಿಗೆ ಜೇನುತುಪ್ಪ ಬೇಕು ಒರಿಜಿನಲ್ ಅಂತ ತುಂಬ ಜನ ತಡ್ತಿರ್ತಾರೆ. ಅದನ್ನು ಸುಮಾರು ಜನ ನನ್ನ ಹತ್ರ ಮಕ್ಕಳುಗಳಿಗೆ ಔಷಧಿ ತಗೊತಾರೆ ಸರ್. ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ನಮ್ಮೂರಲ್ಲೇ ತುಂಬ ಜನ ತಗೋತಾರೆ ಸರ್. ನಮ್ಮ ಊರು ನಮಗೆ ಹೆಚ್ಚು ಕಡಿಮೆ ಒಂದು ಸ್ವಲ್ಪ ದೊಡ್ಡವರೇನೆ, ಒಂದು 7-8 ಹೆಚ್ಚು ಕಡಿಮೆ ಒಂದು 800-900 ಮನೆ ಅಷ್ಟು ಬರ್ತಾರೆ ಸರ್ ನಮ್ಮ ಎಲ್ಲ ಸೇರಿ. ನಮ್ಮ ಕಡೆ ತುಂಬ ಜನ ತಗೋತಾರೆ ಸರ್ ನಮ್ಮ ಮಕ್ಕಳುಗಳಿಗೆ ಅಂತ. ಮುಂಚೆ ಎಲ್ಲ ಅಂಗಡಿಲಿ ತಗೊತಿದ್ರು. ಅದಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಹನಿ ಟೇಸ್ಟಲ್ಲಿ ಆಗ್ಬೋದು, ಕ್ವಾಲಿಟಿಯಲ್ಲಿ ಆಗ್ಬೋದು, ತುಂಬ ಡಿಫ್ರೆನ್ಸ್ ಇದೆ ಅಂತ ಏನು ಮಾಡ್ತಾರೆ. ಆಮೇಲೆ ನಾನು ತುಂಬ ಹೆವಿಯಾಗಿ ಬೆಲೆ ಇಟ್ಟಿಲ್ಲ ಸರ್. ನಾನು ಕೇವಲ ಒಂದು 600 ರೂಪಾಯಿ ರೈಟ್ಗೆ ಕೊಡ್ತಿದ್ದೀನಿ ಸರ್ 1 kg. ಅದರಿಂದ ನಮ್ಮ ಕಡೆ ಅಂತೂ ಅರ್ಧ kg 1 kg ಅಂತೂ ಹಳ್ಳಿಲಿ ನಮ್ಮ ಅಕ್ಕಪಕ್ಕ ಮನೆಯವ್ರು ಆಗ್ಬೋದು, ನಮ್ಮೂರಲ್ಲಿ ತುಂಬ ಹೋಗ್ತಿದೆ ಸರ್. ತಗೋತಿದ್ದಾರೆ ತುಂಬ ಜನ. ಹೊರಗಡೆಯವರು ಆರ್ಡ್ರ್ ಮಾಡ್ತಿದ್ದಾರೆ ಸರ್. ಅವ್ರ ಪೋಸ್ಟ್ ಮುಖಾಂತರ ಅವ್ರ ಮನೆ ಬಾಗಿಲಿಗೆ ತಲುಪಿಸುವಂಥ ವ್ಯವಸ್ಥೆಗಳೆಲ್ಲ ಮಾಡ್ತಿದ್ದೀನಿ ಸರ್. ಅರ್ಧ kg 1 kg ಈ ಥರ ತುಂಬ ಜನ ತಗೋತಿದ್ದಾರೆ. ನನಗೆ ಆಲ್ಮೋಸ್ಟ್ ಹೊಸ ಕಸ್ಟಮರ್ಗಿಂತ ರಿಪೀಟೆಡ್ ಕಸ್ಟಮರ್ ಜಾಸ್ತಿ ಇದ್ದಾರೆ ಸರ್. ನನಗೆ ಹೆಚ್ಚು ಕಡಿಮೆ 1 ವರ್ಷದಿಂದ ಕೊಡ್ತಾ ಬರ್ತಿದ್ದೀನಿ. ಎವ್ರಿ ಮಂತು ತಗೊಳ್ಳೋರು ಇದ್ದಾರೆ ಸರ್. ರೆಗ್ಯುಲರ್ ಕಸ್ಟಮರ್ ಆಗಿ ಎವ್ರಿ ಮಂತು ತಗೋತಿದ್ದಾರೆ. ಮೈಸೂರಲ್ಲಿ, ಬೆಂಗಳೂರಲ್ಲಿ ತುಂಬ ಜನ ಆರ್ಡ್ರ್ ಮಾಡ್ತಾರೆ ಸರ್. ಅವ್ರಿಗೆಲ್ಲ ಕೊಡ್ತಿದ್ದೀನಿ. ತುಂಬ ಚೆನ್ನಾಗಿ ಹೋಗ್ತಿದೆ. ನಾನು ಬಿ ಬಾಕ್ಸೂ ಸ್ಟಾರ್ಟಿಂಗ್ ಕೊಡ್ತಾ ಬರ್ತಿದ್ದೆ. ಇತ್ತೀಚೆಗೆ ನಾನು ಬಿ ಬಾಕ್ಸು ಒಂದು ಸ್ವಲ್ಪ ಕೊಡ್ತಿಲ್ಲ ಸರ್, ಕಡಿಮೆ ಮಾಡ್ತಿದ್ದೀನಿ. ಏನಕ್ಕೆ ನನಗೆ ಹನಿದು ಜಾಸ್ತಿ ಮಾಡ್ಕೋಬೇಕು ಅಂತ ಕಾನ್ಸೆಪ್ಟ್ ಇರೋದ್ರಿಂದ ಅದನ್ನು ನಾನೇ ಇಟ್ಕೊತಿದ್ದೀನಿ ಸರ್. ಜಯಕುಮಾರ್ ಸರ್ ಹತ್ರ ಅವ್ರು ಕೊಡ್ತಾರೆ ಸರ್. ಅವರು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಟ್ರೈನಿಂಗ್ ಕೊಡೋದಾಗ್ಬೋದು, ಸಬ್ಸಿಡಿಲಿ ಸಿಗೋವಂಥದ್ದಾಗ್ಬೋದು, ಎಲ್ಲ ವ್ಯವಸ್ಥೆಗಳು ಮಾಡಿಸ್ಕೊಡ್ತಾರೆ ಸರ್. ಅವ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಅವ್ರ ಮುಖಾಂತರ ತೊಗೊಳ್ಬೋದು ಸರ್. ಸರ್ ಪೆಟ್ಟಿಗೆ ಇಟ್ಟು ಎಷ್ಟು ದಿನ ಆಯಿತು ಅಂತ? ಸರ್ ಇದು ಬಾಕ್ಸ್ಗೆ ಇದು ಕಾರ್ಡ್ ಜೇನ್ ನಿಂತ ಇಲ್ಲಿ CB ಗಿಡಕ್ಕೆ ಬಂದು ಕಟ್ಕೊಂಡಿತ್ತು. ಅದನ್ನು ಹಿಡಿದು ಬಾಕ್ಸ್ ಒಳಗಡೆ ಸೇರಿಸಿದ್ದಾರೆ. ಇನ್ಸ್ಟಾಗ್ರಾಮಲ್ಲಿ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಸರ್. ಇಲ್ಲಿ ಏನಾಗ್ತಿದೆ, ನಮ್ಮ ಕಡೆ ಹೇಳಿದ್ನಲ್ಲ ಸರ್, ಔಷಧಿ ಎಲ್ಲ ತುಂಬ ಜಾಸ್ತಿ ಫ್ರೇ ಮಾಡ್ತಿರೋದು ಇಲ್ಲಿ ಇಡೋಕ್ಕಾಗ್ತಿಲ್ಲ. ನಾನು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ಗಳು ಹಾಕಿದ್ದೀನಿ. ಅಲ್ಲಿ ನಾನು ಎಡೆಯಲ್ದ ಹತ್ರ ಹೋಗಿ ಅಲ್ಲಿ ಕೆಲಸ ಮಾಡುವಂಥದ್ದು, ಅಲ್ಲಿ ಬಾಕ್ಸ್ಗಳಿಗೆಲ್ಲ ಚೇಂಜಸ್ ಮಾಡುವಂಥದ್ದು, ಅದನ್ನೆಲ್ಲ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ಗಳು ಹಾಕ್ಕೊಂಡಿದ್ದೀನಿ ಸರ್. ನಾನು ಯಾವ ಥರ ಆ್ಯಕ್ಟಿವ್ ಆಗಿ ಅಲ್ಲೆಲ್ಲ ಹೆಂಗೆ ವರ್ಕ್ ಮಾಡ್ತೀನಿ, ಯಾವ ಥರ ಕೆಲಸ ಮಾಡ್ತೀನಿ, ಕ್ಲೀನಿಂಗ್ ಮಾಡೋದಾಗ್ಬೋದು, ಅದನ್ನೆಲ್ಲ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ಗಳು ಹಾಕಿದ್ದೀನಿ ಸರ್. ಅಲ್ಲಿ ಇಟ್ಕೊಂಡಿದ್ದೀನಿ. ಯಾಕಂದರೆ ಅದೇ ಹೇಳಿದ್ನಲ್ಲ ಸರ್, ಇಲ್ಲಿ ಸಮಸ್ಯೆ ಇದೆ. ಔಷಧಿದು ಸ್ಮೆಲ್ಗೆ ಅದು ಡೆವಲಪ್ಮೆಂಟ್ ಆಗ್ತಿಲ್ಲ. ಹೋಗಿ ರಸ ಕುಡಿಯುತ್ತೆ, ಗೂಡು ಬರುತ್ತೆ, ಅಷ್ಟರಲ್ಲಿ ಸಾಯ್ತಿದೆ. ಡೆವಲಪ್ಮೆಂಟ್ ಕಡಿಮೆ ಆಗ್ತಿದೆ ಸರ್. ಇಲ್ಲೂ ನೋಡ್ಬೋದು ನೀವು, ಆಲ್ಮೋಸ್ಟ್ ಇಲ್ಲಿ ಜೇನುನೊಣ ಇಲ್ಲಿ ಸತ್ತಿದೆ ಸರ್. ಇಲ್ಲಿ
ಇಲ್ಲೆಲ್ಲ ಸತ್ತಿದೆ. ಏನಕ್ಕೆ ಅಂದರೆ ಇಲ್ಲಿ ನಮ್ಮ ಕಡೆ ಔಷಧಿ ಎಲ್ಲ ನಾವು ತೋಟಕ್ಕೂ ಬಳಸ್ತಿರ್ತೀವಿ, ಮತ್ತು ಇದಕ್ಕೆಲ್ಲ ಅಕ್ಕಪಕ್ಕದವರು ತುಂಬ ಬಳಸ್ತಾರೆ. ಇದು ಒಂದು ಸುತ್ತಮುತ್ತ 1.5 ಕಿಲೋಮೀಟ್ರ್ ಹೋಗುತ್ತೆ ಸರ್. ಇದು 1.5 ಕಿಲೋಮೀಟ್ರ್ ಹೋಗಿ ಅಲ್ಲಿ ಏನಿರುತ್ತೆ ಅದರ ರಸನೆಲ್ಲ ಪರಾಗಸ್ಪರ್ಶ ಮಾಡಿಬಿಟ್ಟು ಗಿಡಕ್ಕೂ ಹಾಗೆಯೇ ಅದರಲ್ಲಿ ತಗೊಂಡು ಬರುತ್ತೆ ಸರ್. ಅದಕ್ಕೋಸ್ಕರ ನಾವು ಇಲ್ಲಿ ಡೆವಲಪ್ಮೆಂಟ್ ಕಡಿಮೆ ಇರೋದ್ರಿಂದ ಇಲ್ಲಿ ಜಾಸ್ತಿ ಇಟ್ಕೊಳ್ಳೋಕೆ ಹೋಗ್ತಿಲ್ಲ ಸರ್. ನಾನು ಮುಂಚೆ ಇಲ್ಲೇ ಇಟ್ಕೊಂಡಿದ್ದೆ, ಆ ಥರ ಡೆವಲಪ್ಮೆಂಟ್ ಕಡಿಮೆ ಆದಾಗಲೇ ನಾನು ಅಲ್ಲಿಗೆ ಶಿಫ್ಟ್ ಮಾಡ್ಕೊಂಡಿದ್ದು. ಇದು ಇಲ್ಲಿ ಮೊನ್ನೆ ಬಂದು ಇಲ್ಲೊಂದು ಕುಂತ್ಕೊಂಡಿತ್ತು ಅಂತ ಹೇಳಿ ಈಗ ಒಂದು ವಾರದಲ್ಲಿ ತಂದು ಇದನ್ನು ಬಾಕ್ಸ್ ಒಳಗಡೆ ಸೇರಿಸಿ ರಾಣಿಗೇಟ್ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸರ್. ಇದೊಂದು ಇಟ್ಕೊಂಡಿದ್ದೀನಿ ಸರ್ ಇಲ್ಲಿ. ಸರ್ ಈಗ ಸರ್ ಇತ್ತೀಚೆಗೆ ಎಲ್ಲ ಕಡೆ ಅಂತ ಹೇಳಂಗಿಲ್ಲ, ಕೆಲವೊಂದು ಕಡೆ ಜೇನುತುಪ್ಪ ಅನ್ನೋದೇ ಒಂದು ಹೌದು ಸರ್ ಕಾನ್ಸೆಪ್ಟ್ ಇಟ್ಕೊಂಡೆ ಒಂದು ಸ್ವಲ್ಪ ಅಂದರೆ ನಕಲಿ ಜೇನುತುಪ್ಪ ಮಾರಾಟ ಮಾಡೋದು ಆ ರೀತಿ ಆಗಿದೆ. ಅಂದರೆ ಅದು ಯಾವ ಥರ ಅಂದರೆ ಸರ್ ಅದನ್ನು ನಾವು ಆ ಜೇನುತುಪ್ಪನ ನಕಲಿನ ಅಸಲಿನ ಅಂತ ಏನಾದರೂ ಕಂಡುಹಿಡಿಬೇಕಂತಂದರೆ ಸರ್, ನೀವು ಹನಿನ ಅದ್ರ ಒಳಗಡೆ ಮ್ಯಾಚ್ ಬಾಕ್ಸ್ದು ಕಡ್ಡಿ ಬರುತ್ತಲ್ಲ ಸರ್, ಅದು ಜೇನುತುಪ್ಪದೊಳಗಡೆ ಕಡ್ಡಿನ ಹಚ್ಚಿಬಿಟ್ಟು ನೀವು ಕೀರಿದಾಗ ಅಕಸ್ಮಾತ್ ನಿಮಗೆ ಜೇನುತುಪ್ಪದಲ್ಲಿ ಬೇರೆ ನೀರಿನ ಅಂಶ ಏನಾದ್ರು ಮಿಕ್ಸ್ ಮಾಡೋದು ಬೇರೆ ಥರ ಮಿಕ್ಸ್ ಮಾಡಿದಾಗ ಏನಾದ್ರು ಆ ಮಧ್ಯಾಹ್ನ ಅದು ತೇವಾಗುತ್ತೆ. ನೀವು ಕೀರಿದಾಗ ಕತ್ತಲ್ಲ ಸರ್, ಅದು ನ್ಯಾಚುರಲ್ ಹನಿ ಆದರೆ ನೀವು ಅದರೊಳಗಡೆ ಹಚ್ಬಿಟ್ಟು ಕೀರಿದ್ರೆ ಕತ್ಕೊಳ್ಳುತ್ತೆ ಸರ್. ಅದು ಯಾವುದೇ ಥರ ತೇವ ಆಗಿರೋಲ್ಲ. ನ್ಯಾಚುರಲ್ ಹನಿ ಆದರೆ ಆಗ ನೀವು ಕೀರಿದ್ರೆ ಕತ್ತೆ ಅದು. ಮತ್ತು ಪೇಪರು ಒಂದು ವೈಟ್ ಪೇಪರ್ ತೊಗೊಂಡು ಆ ಪೇಪರ್ ಮೇಲೆ ನೀವು ಒಂದು ಡ್ರಾಪ್ ಹನಿ ಹಾಕಿದಾಗ ಅದ್ರ ಕೆಳಗಡೆ ಒಂದು 2 ನಿಮಿಷ 5 ನಿಮಿಷ ಇಟ್ಕೊಂಡಾಗ ಕೆಳಗಡೆ ತೇವಾಂಶ ಬರಲಿಲ್ಲ ಅಂದರೆ ಒರಿಜಿನಲ್ ಅಂತ ನೋಡ್ಬೋದು ಸರ್. ಮತ್ತು ಅದನ್ನು ಬಾಟ್ಲಿಂದ ಎತ್ತಿಂಗೆ ಮೇಲ್ಗಡೆಯಿಂದ ಉಯ್ತಾ ಇದ್ದರೆ ಅದು ಲಾಸ್ಟು ಡ್ರಾಪ್ ಬರೋ ತನಕ ಎಳೆ ಥರ ಬರ್ತಿರುತ್ತೆ, ಮಧ್ಯೆ ಎಲ್ಲೂ ಬ್ರೇಕ್ ಆಗೋಲ್ಲ. ಮಧ್ಯೆ ಬ್ರೇಕ್ ಆಗ್ತಿದೆ ಅಂದರೆ ಏನಾದರೂ ಮಿಕ್ಸ್ ಮಾಡಿರ್ತಾರೆ ಅಂತ ಅರ್ಥ. ಕಂಟಿನ್ಯೂಸ್ ಆಗಿ ಎಳೆ ಥರ ಕಂಟಿನ್ಯೂಸ್ ಆಗಿ ಬರ್ತಿದ್ರೆ ಅದು ಪ್ಯೂರ್ ಒರಿಜಿನಲ್ ಎಣ್ಣೆ ಅಂತ ಹೇಳ್ಬೋದು. ಆಮೇಲೆ ಇನ್ನೊಂದು ಏನಾಗುತ್ತೆ ಅಂದರೆ ತುಂಬ ಜನ ಅಡಿಲಿ ಕ್ರಿಸ್ಟಲೈಜ್ ಆಗುತ್ತೆ ಎಣ್ಣೆ. ಅದು ಅಡಿಲಿ ಕ್ರಿಸ್ಟಲೈಜ್ ಆದಾಗ ಏನು ಅನ್ಕೊಬಿಡ್ತಾರೆ, ಏನಾದರೂ ಮಿಕ್ಸ್ ಮಾಡಿರ್ತಾರೆ, ಸಕ್ಕರೆ ಶುಗರ್ ಈ ಥರ ಮಿಕ್ಸ್ ಮಾಡಿರ್ತಾರೆ, ಅದಕ್ಕೆ ಕ್ರಿಸ್ಟಲೈಜ್ ಆಗ್ತಿದೆ ಅಂತ ಅನ್ಕೊತಾರೆ. ಅದು 100% ಆ ಥರ ಕ್ರಿಸ್ಟಲೈಜ್ ಆಗೋದು ನಿಮಗೆ ನ್ಯಾಚುರಲ್ ಎಣ್ಣೆ ಕ್ರಿಸ್ಟಲೈಜ್ ಆಗುತ್ತೆ, ಚಳಿಗೆ ಆಗುತ್ತೆ. ಅದನ್ನೇನು ಅನ್ಕೋತಾರೆ, ಮಿಕ್ಸ್ ಯಾವುದೇ ಕಾರಣಕ್ಕೂ ಇರಲ್ಲ. ನಿಮಗೆ ಕ್ರಿಸ್ಟಲೈಜ್ ಆಗಿದ್ರೇ ಹನಿ ಪ್ಯೂರ್ ಅಂತ ಅರ್ಥ. ನೀವು ಅದನ್ನು ಗೂಗಲಲ್ಲಿ ಹೋಗ್ಬಿಟ್ಟು ಸರ್ಚ್ ಮಾಡಿ ನೋಡ್ಬೋದು, ಹನಿ ಕ್ರಿಸ್ಟಲೈಜ್ ಆಗುತ್ತಲ್ಲ ಯಾಕೆ ಅಂತ. ನೀವು ಗೂಗಲಲ್ಲಿ ಹೋಗ್ಬಿಟ್ಟು ಹನಿ ಕ್ರಿಸ್ಟಲೈಜ್ ಬಗ್ಗೆ ನೀವು ಸರ್ಚ್ ಮಾಡಿದ್ರೆ ಗೂಗಲಲ್ಲೂ ನಿಮಗೆ ಸರಿಯಾಗಿ ಉತ್ತರ ಬರುತ್ತೆ ಸರ್. ಅದು ಗೂಗಲಲ್ಲೇ ಹೇಳುತ್ತೆ ನ್ಯಾಚುರಲ್ ಹನಿ ಕ್ರಿಸ್ಟಲೈಜ್ ಆಗುತ್ತೆ ಚಳಿಗೆ, ಇಷ್ಟು ಟೆಂಪ್ರೇಚರ್ ಅಂತ ನಿಮಗೆ ಕಡಿಮೆ ಆದಾಗ ಅದು ಕ್ರಿಸ್ಟಲೈಜ್ ಆಗುತ್ತೆ ಅಂತ ಹೇಳ್ತಾರೆ. ನೀವು ಅಡಲ್ಟ್ರೇಷನ್ ಮಾಡಿ ಬೇರೆ ಥರ ಮಿಕ್ಸ್ ಮಾಡಿದ್ರೆ ಅದು ಕ್ರಿಸ್ಟಲೈಜ್ ಆಗಲ್ಲ, ನಿಮ್ಗೆ ಲಿಕ್ವಿಡ್ ಆಗೇ ಇರುತ್ತೆ. ನಿಮ್ಗೆ ಎಷ್ಟೇ ಕೋಲ್ಡಲ್ಲಿ ಇದ್ರೂ ಅದು ಕ್ರಿಸ್ಟಲೈಜ್ ಆಗ್ಬೇಕು ಸರ್. ಅದು ಕ್ರಿಸ್ಟಲೈಜ್ ಆದ್ರೆ ನಿಮಗೆ ಹನಿ ಪ್ಯೂರಿಟಿ ಇದೆ ಅಂತ ಅರ್ಥ ಸರ್. ಅದು ಕ್ರಿಸ್ಟಲೈಜ್ ಆಗುತ್ತೆ ಸರ್ ಹನಿ. ಹಾಂ ಸರ್.